ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭಾವನ್ನ. ಇವತ್ತು ಇನ್ನೊಂದು ಆಂಧ್ರ ಸ್ಟೈಲ್ ರೆಸಿಪಿ ನೋಡೋಣ ಬನ್ನಿ. ಅದೇ ಆಲೂಗಡ್ಡೆ ಕುರ್ಮಾ. ಕುರ್ಮಾ ಮಾಡಕ್ಕೆ ಈರುಳ್ಳಿ, ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ. ಆಲೂಗಡ್ಡೆನ 2 ಪೀಸ್ ಮಾಡಿ ಕುಕ್ಕರಲ್ಲಿ ಹಾಕಿ 1-2 ವಿಸಿಲ್ ಬರೋವರೆಗೂ ಕುಕ್ ಮಾಡ್ರಿ. ಆದ್ಮೇಲೆ ಅದೆಲ್ಲ ಪೀಲ್ ತೆಗೆದ್ಬಿಟ್ಟು 1 ಪೀಸ್ 2 ಪೀಸ್ ತರ ಕಟ್ ಮಾಡಿಕೊಂಡು ಈಗ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಗಸಗಸ, ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬ್ರಿ. ಇದೇ ಥರ ಪೇಸ್ಟ್ ಬರುತ್ತೆ. ಈಗ ಸ್ಟವ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡು ಒಂದು 3-4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿದ್ದು ಆನಿಯನ್ ಇದೇ ಥರ ಕಟ್ ಮಾಡ್ಕೋಬೇಕು. ಚೆನ್ನಾಗಿ ಬೇಯಿಸ್ಬೇಕು. ಅದೇ ಬಾಣಲಿ ಒಳಗಡೆ ಅರಿಶಿನ, ಕಳ್ಳುಪ್ಪು ಸೇರಿಸಿ ಚೆನ್ನಾಗಿ ಬೇಯಿಸ್ರಿ. ಆನಿಯನ್ ಎಲ್ಲ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ನೋಡಿ ಈಗ ರೆಡಿ ಆಯಿತು. ಇದಕ್ಕೆ ನಾವು ಕಟ್ ಮಾಡಿದ್ದು ಆಲೂಗಡ್ಡೆ ಸೇರಿಸ್ಬಿಟ್ಟು 1-2 ನಿಮಿಷ ಆ ಕಡೆ ಈ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದ ಮಸಾಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಳ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಚೆನ್ನಾಗಿ ಬೇಯಿಸ್ರಿ. ನೋಡಿ ಬೇಯಿಸಿದ ಮೇಲೆ ಹಿಂಗೆ ಬರುತ್ತೆ ನೋಡಿ, ಆಲ್ಮೋಸ್ಟ್ ಚೆನ್ನಾಗಾಯಿತು. ಈಗ ಇದರಲ್ಲಿ 1 ಟೇಬಲ್ ಸ್ಪೂನ್ ಖಾರ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕರಿಬೇವು ಸೊಪ್ಪು ಸೇರಿಸಿ ಈಗ ಒಂದು 3-4 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಈಗ ಆಲ್ಮೋಸ್ಟ್ ಆಲೂಗಡ್ಡೆ ಕುರ್ಮಾ ರೆಡಿ ಆಯಿತು. ಇದು ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ, ದೋಸೆಗೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕುರ್ಮಾ ಅಂದ್ರೆ ಒಂಥರ ನಾನ್ ವೆಜ್ ಥರ ಬಂದಿರುತ್ತೆ. ಇದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ದಯವಿಟ್ಟು ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ. ನಾನು ನಿಮ್ಮ ಬಾಬಣ್ಣ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.